विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। शिकागो में प्रतिनिधि बने सनातन धर्म के, फैलाए हिंदू धर्म को हमेशा अपने कर्म से। शिकागो में प्रतिनिधि बने सनातन धर्म के, फैलाए हिंदू धर्म को हमेशा अपने कर्म से। विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। चरित्र के निर्माण में दिए थे योगदान ये, आया जन्म दिवस है आज युवा दिवस पे कर लो नाच। चरित्र के निर्माण में दिए थे योगदान ये, आया जन्म दिवस है आज युवा दिवस पे कर लो ना। विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। उन्हीं के मार्ग हम चले मिलके सभी ये ले शपथ। भगवान घूमे जगत थे राम कृष्ण के भगत, उन्हीं के मार्ग हम चले मिलके सभी ये ले शपथ। विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम। ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ, ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ। ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ, ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ। ಕತ್ತಲೆಯ ಕೌರವರು ಸುತ್ತನೂರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ, ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ, ಪಾಂಡವಗೆ ರೋಮಾಂಚನ। ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ, ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ। ಯಮಗೋರ್ವಳೆ ತಾಯಿ ನಿತ್ಯವಾತ್ಸಲ್ಯಮಯಿ, ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು। ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ, ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ।
ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿರೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರಿದ ಒಲವಿನ ಬಲವು ಬಂದಿಹೆದರೆಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆನಗೆ ಕೋಟಿ ಕೋಟಿ ಜನ ಸೋದರರೆನಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ನೀ ಸ್ವರ್ಗದ ಬಿಂಬ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಕೆಚ್ಚೆದೆ ಕಲಿಗಳ ಸಾಹಸ ಬೀಡು ಶಂಕರ ಬಸವ ವಿವೇಕರ ನೆಲವು ಪಾವನವು ಸೌಭಾಗ್ಯದ ಫಲವು ಪಾವನವು ಸೌಭಾಗ್ಯದ ಫಲವು ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ 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 ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ಸತ್ತು ಮಲಗುತ ನೆತ್ತರಿತ್ತರು ಎನಿತೋ ಸಾಸಿರ ಯೋಧರು ತಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆಗರ್ಪಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಎತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿನುತ್ತರ ನೀಡಿರೆನ್ನುತ ನರಳಿದೆ ನೀಡಿರೆನ್ನುತ ನರಳಿದೆ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ
ವೀರದಾಹಿರನೊಡನೆ ಬಾಳಿದ ಸಿಂಧು ದೇಶದೊಳಡಗಿದ ಖಡ್ಗ ಬಂಧುವೆ ಸೀಳು ದಾಸ್ಯವ ಏಳು ಮೇಲಕ್ಕೆ ನೆಗೆಯುತ್ತ ಪೃಥ್ವಿರಾಜನ ಸಮರ ಸಿಂಹನ ಉಡಿಮ್ಲೇಚ್ಛರ ಕಡಿಯುತ್ತ ಮೆರೆದ ಲೋಹವೇ ದಾಹ ನಿನ್ನದು ತಣಿವ ಕ್ಷಣವಿದೋ ಬಂದಿದೆ, ತಣಿವ ಕ್ಷಣವಿದೋ ಬಂದಿದೆ. ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ಕಲ್ಪಿ ಝಾನ್ಸಿಯ ಮಣ್ಣೊಳಡಗಿದ ದಾಹದಲ್ಲಿ ಬಾಯಾರಿದ ರಕ್ತ ಸ್ನಾನದ ಬಯಕೆ ತೀರದ ಪೂರ್ವಜರ ಪರಿವಾರದ ತಾಂತ್ಯನಾನ ಕುವರ ಸಿಂಹರ ಕರದೊಳಾಡಿದ ಕುಶಲರೇ 100 ವರ್ಷದ ನಿದ್ದೆ ಇಂದಿಗೆ ಸಾಕು ಲೋಹದ ಗೆಳೆಯರೇ, ನಿದ್ದೆ ಸಾಕು ಲೋಹದ ಗೆಳೆಯರೇ. ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾನಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕಿಳಿಸುವ ಬಲವಿಹುದೆ ಕೈಕಾಲಿಗೆ ನಮ್ಮದಾಗಿಹ ತೀರ್ಥಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ಎದ್ದು ನಿಲ್ಲಲಿ ಗ್ರಾಮ ಗ್ರಾಮದ ರಾಮ ಲಕ್ಷ್ಮಣ ತಾಪಸ ಎದ್ದು ನಿಲ್ಲಲಿ. ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ 3 ದಿಕ್ಕಿನ ಕಡಲ ತಡಿಯಿಂದೋಡಿ ಬನ್ನಿರಿ ಬನ್ನಿರಿ ಮಲಗಿ ದುಃಖಿನ ತುಕ್ಕ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ. ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಬಲಿಗೆ. ಸಂಕಿಲದ ಆವರಣದಲ್ಲಿ ಈ ದಿನ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಪ್ರಸಕ್ತ ವರ್ಷ ವಿಶೇಷ ರೀತಿಯಲ್ಲಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಸ್ವರೂಪ ಹೀಗೆ ಇರ್ತದೆ. ಈಗಾಗಲೇ ಬಂದಂತಹ ಅಭ್ಯಾಗತರು ಹಾಗೂ ಉದ್ಘಾಟಕರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಿದ್ದಾರೆ. ಅನಂತರ ಪುಷ್ಪಾರ್ಚನೆ ನಡೀಲಿಕ್ಕಿದೆ. ಪುಷ್ಪಾರ್ಚನೆಯ ಅನಂತರ ಎಲ್ಲ ಬಂದಂತಹ ಅಭ್ಯಾಗತರು ಮತ್ತು ಉದ್ಘಾಟಕರು ಆಸನ ಸ್ವೀಕರಿಸ್ತಾರೆ. ಅನಂತರ ಎಲ್ಲರೂ ಕೂಡ ಉತ್ತಿಷ್ಟ ಕೊಡ್ತೇವೆ. ಆಗ ಎದ್ದು ನಿಂತು ಏಕಕಂಠದಲ್ಲಿ ಜೋರಾಗಿ ವಂದೇ ಮಾತರಂ, ಈಗಾಗಲೇ ನಾವೆಲ್ಲ ಅಭ್ಯಾಸ ಮಾಡಿದ್ದೇವೆ, ವಂದೇ ಮಾತರಂ ಹಾಡಲಿಕ್ಕಿದ್ದೇವೆ. ಅನಂತರ ಪ್ರಾಸ್ತಾವಿಕ ಮತ್ತು ಸ್ವಾಗತ ನಡೀಲಿಕ್ಕಿದೆ. ಆಮೇಲೆ ಎಲ್ಲ ಬಂದಂತಹ ಅಭ್ಯಾಗತರಿಗೆ ಸ್ಮರಣಿಕೆ, ನಮ್ಮ ಇಂದಿನ ಕಾರ್ಯಕ್ರಮದ ಒಂದು ಸವಿನೆನಪಿಗಾಗಿ ಸ್ಮರಣಿಕೆ ನೀಡಲಿಕ್ಕಿದ್ದೇವೆ. ಆನಂತರ ಇವತ್ತಿನ ಕಾರ್ಯಕ್ರಮ ಏನಿದೆ ಅದರ ಔಚಿತ್ಯ ಮತ್ತು ಆಶಯವನ್ನು ಪ್ರಸಕ್ತ ವರ್ಷ ವಿಶೇಷವಾಗಿ ನಡೆಸ್ತಾ ಇರುವಂತಹ ನಮ್ಮ ವಿವೇಕಾನಂದ ಜಯಂತಿಯ ಪ್ರಯುಕ್ತ ನಾವು ಈಗಾಗಲೇ ದೇಶಭಕ್ತಿ ಗೀತೆಗಳನ್ನು ಅಭ್ಯಾಸ ಮಾಡಿದ್ದೇವೆ. 4 ದೇಶಭಕ್ತಿ ಗೀತೆಗಳು ಹಾಗೂ ವಂದೇ ಮಾತರಂ ನಾವೆಲ್ಲ ಒಟ್ಟಾಗಿ ಹಾಡಲಿಕ್ಕಿದ್ದೇವೆ. ಅದರ ಬಗ್ಗೆ ಔಚಿತ್ಯವನ್ನು ಮತ್ತು ಆಶಯವನ್ನು ಮಾತಾಡಲಿಕ್ಕಿದ್ದಾರೆ. ಅನಂತರ ನಮ್ಮ 2 ಶಾಲೆಗಳ ಘೋಷ್ ತಂಡಗಳ ಸ್ಥಿರವಾದನ ನಡೀಲಿಕ್ಕಿದೆ. ಆಮೇಲೆ ಧನ್ಯವಾದ ಮತ್ತು ಎಲ್ಲರೂ ಒಟ್ಟಾಗಿ ಸೇರಿ ಭಾರತ ಮಾತೆಗೆ ಘೋಷಣೆ ಹಾಕಲಿಕ್ಕಿದ್ದೇವೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲರೂ ಹೀಗೆ ಬಂದು ಸೇರಿದ್ದೀರಿ. ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಪೋಷಕರು ಕೂಡ ಎಲ್ಲರೂ ಕೂತಿದ್ದೀರಿ. ಬಹಳ ಒಂದು ವ್ಯವಸ್ಥಿತವಾಗಿ ಇವತ್ತಿನ ಇಲ್ಲಿನ ಕಾರ್ಯಕ್ರಮ
ಇದೀಗ ಆಗಮಿಸಿರುವ ಅತಿಥಿ ಅಭ್ಯಾಗತರೆಲ್ಲರೂ ಭಾರತ ಮಾತೆಗೆ ಮತ್ತು ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅಶಿಸ್ತರು, ಬಲಿಷ್ಠರು, ದೃಢಿಷ್ಠರು, ಮೇಧಾವಿಗಳು ಆದಂತಹ ಯುವಕರು ಮಾತ್ರ ಭಗವಂತನನ್ನು ಪಡೆಯಬಹುದು ಎಂದು ವೇದ ಸಾರುವುದು. ತಾರುಣ್ಯದ ಶಕ್ತಿ ಇರುವಾಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಕಾಗಿದೆ. ಮುದುಕರಾಗಿ ಶಕ್ತಿ ಕುಗ್ಗಿದ ಮೇಲೆ ಅಲ್ಲ, ನವ ತಾರುಣ್ಯದ ಉತ್ಸಾಹದಲ್ಲಿ ಅದನ್ನು ನಿರ್ಧರಿಸಬೇಕಾಗಿದೆ. ಕೆಲಸ ಮಾಡಿ. ಈಗ ತಾನೇ ವಿಕಸಿತವಾದ, ಯಾರೂ ಮುಟ್ಟದ, ಆಗ್ರಹಿಸದ ಹೂವುಗಳನ್ನು ಭಗವಂತನ ಅಡಿದಾವರೆಯಲ್ಲಿಡುವುದಕ್ಕೆ ಇದೇ ಸಮಯ. ದೇವರು ಇದನ್ನು ಮಾತ್ರ ಪರಿಗ್ರಹಿಸುವನು ಎಂದು ಯುವಕರಿಗೆ ಕರೆ ಕೊಟ್ಟಂತಹ ಅಪ್ರತಿಮ ದೇಶಭಕ್ತ ಸ್ವಾಮಿ ವಿವೇಕಾನಂದರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕ ಸಂಗತದಿ, ವಿಹಿತದ ಸ್ಥಾನದಿಂ ಸಹಜ ಗುಣ ಬಲದಿಂ ಇಹಪರ ಸಮನ್ವಯದೆ ಸರ್ವಹಿಸುತ್ತಾರೆ. ಅಂತೆಯೇ ಸಾತ್ವಿಕ ಪುರುಷ ಅವತಾರವಾದ ಶ್ರೀರಾಮಕೃಷ್ಣ ಪರಮಹಂಸರು ಸನಾತನ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಜಾಸೀನರಾಗಬೇಕು ಅಂತ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಜನಮನವನ್ನು ಒಂದುಗೂಡಿಸಿದ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಸಂಭ್ರಮದ ಈ ಸಮಯದಲ್ಲಿ ನಾವೆಲ್ಲರೂ ಜೊತೆಯಾಗಿ ಈ ಗೀತೆಯನ್ನ ಹಾಡಲಿದ್ದೇವೆ. ಉತ್ತಿಷ್ಟ. ನಮಸ್ಕಾರ. ಸ್ಥಿತಿ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ
ಉಪವಿಶು. ಇದೀಗ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಆಶಾ ಬೆಳ್ಳಾರೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ಜೈ ಶ್ರೀರಾಮ್. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸುಮಾರು 85 ವಿದ್ಯಾಸಂಸ್ಥೆಗಳಿಗಿಂತಲೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಈ ದಿನ ವಿವೇಕಾನಂದ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿವೇಕಾನಂದ ಜಯಂತಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ. ನಮ್ಮ ಹಿರಿಯರು ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿ ತಮ್ಮದೇ ಆದಂತಹ ಆಲೋಚನೆಗಳನ್ನು ಇಟ್ಕೊಂಡು ನಮ್ಮೆಲ್ಲ ವಿದ್ಯಾಸಂಸ್ಥೆಗಳು ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು, ಅದು ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಮುನ್ನಡೆಯುವಂತಹ ಶಕ್ತಿಯನ್ನು ರಾಷ್ಟ್ರ ಕಟ್ಟುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡಿದೆ. ಈ ದಿಶೆಯಿಂದ ಪ್ರಸಕ್ತ ವರ್ಷ ವಿವೇಕಾನಂದ ಜಯಂತಿಯ ಅಂಗವಾಗಿ ನಮ್ಮೆಲ್ಲ ವಿದ್ಯಾಸಂಸ್ಥೆಗಳಲ್ಲಿ ವಂದೇ ಮಾತರಂನ 150ನೇ ವರ್ಷದ ಸಂಭ್ರಮಾಚರಣೆ ಏನಿದೆ, ವಂದೇ ಮಾತರಂ ಹಾಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಸಮಯದಲ್ಲಿ ಅನಂತರವೂ ಕೂಡ ದೇಶದ ಸಮಗ್ರತೆಯನ್ನು ಏಕೀಕರಿಸುವಂತಹ ಕಾರ್ಯದಲ್ಲಿ ನಿರತವಾದಂತಹ ಹಾಡು. ವಂದೇ ಮಾತರಂನ ಜೊತೆಗೆ 4 ದೇಶಭಕ್ತಿ ಗೀತೆಗಳನ್ನು ಕೂಡ ನಮ್ಮೆಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಆ ಹಾಡನ್ನು ಏಕಕಂಠದಲ್ಲಿ ಹಾಡಬೇಕು ಈ ದಿನ ಅನ್ನುವ ಉದ್ದೇಶದಿಂದ ನಾವೆಲ್ಲ ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಮುಂದೆ ಈಗಾಗಲೇ ವಂದೇ ಮಾತರಂ ಹಾಡಿ ಆಗಿದೆ. ಮುಂದೆ ಎಲ್ಲರೂ ಕೂಡ 4 ದೇಶಭಕ್ತಿ ಗೀತೆಗಳನ್ನು ಏಕಕಂಠದಲ್ಲಿ ಹಾಡಲಿಕ್ಕಿದ್ದೇವೆ. ಈ ದಿಶೆಯಿಂದ ಇವತ್ತು ನಾವಿಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಉಭಯ ಸಂಸ್ಥೆಗಳ ಎಲ್ಲ ಆಡಳಿತ ಮಂಡಳಿಯವರು, ಶಿಕ್ಷಕ ವೃಂದದವರು, ಪೋಷಕರು, ವಿದ್ಯಾರ್ಥಿ ವೃಂದದವರು ಇಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿದ್ದೇವೆ. ಅದರ ಜೊತೆಗೆ ಸಂಘ ಶತಾಬ್ದಿಯ ಪಂಚ ತತ್ವಗಳೇನಿದೆ, ಪಂಚ ಪರಿವರ್ತನೆಯ ಆಲೋಚನೆಗಳೇನಿದೆ, ಅದರಲ್ಲಿ ಒಂದಾದ ನಮ್ಮ ಪರ್ಯಾವರಣದ ಸಂರಕ್ಷಣೆ, ಈ ಬಗ್ಗೆ ನಾವು ವಿಶೇಷವಾಗಿ ಪ್ರಸ್ತುತ ಸಮಯದಲ್ಲಿ ಗಮನ ಹರಿಸದಿದ್ರೆ ಮುಂದೆ ಬಹುದೊಡ್ಡ ಅಪಾಯ ಕಾದಿದೆ ಅನ್ನುವ ನಿಟ್ಟಿನಲ್ಲಿ ನಮ್ಮೆಲ್ಲ ಸಹಜ ಸಂಪನ್ಮೂಲಗಳನ್ನು ಬಳಸುವ ದಿಶೆಯಿಂದ ನಮ್ಮ ತೆಂಕಿಲ ಆವರಣದಲ್ಲಿ ಇದ್ದಂತಹ ನಾವು ಬಳಸದೇ ಇದ್ದಂತಹ ಬಾವಿ ಏನಿತ್ತು ಅದನ್ನು ಪುನರುಜ್ಜೀವನಗೊಳಿಸಿ ಇದೀಗ ಆ ಬಾವಿಯ ನೀರನ್ನು ನಮ್ಮ ಸಂಸ್ಥೆಗಳಲ್ಲಿ ಬಳಸುವಂತಹ ಒಂದು ಕಾರ್ಯವೂ ಕೂಡ ನಡೀತಾ ಇದೆ. ಆ ಸಮಯದಲ್ಲಿ ಆ ಬಾವಿಗೆ ನಮ್ಮ ಪುತ್ತೂರು ಮತ್ತು ಆಸುಪಾಸಿನ ದೇವಸ್ಥಾನ ಮತ್ತು ಮಂದಿರಗಳಿಂದ ತೀರ್ಥವನ್ನು ತಂದು ಆ ಬಾವಿಗೆ ಹಾಕುವುದರ ಮೂಲಕ ಬಾವಿಯ ನೀರನ್ನು ಕೂಡ ಸ್ವಚ್ಛ ಮತ್ತು ನಾವೆಲ್ಲ ಬಳಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಆಲೋಚನೆಯನ್ನು ನಾವು ಮಾಡಿದಾಗ ನಮಗೆ ಈಗಾಗಲೇ ಸಮಾಜದ ಎಲ್ಲ ಒಂದು ಸಮಾಜಮುಖಿ ಚಿಂತನೆ ಇರುವಂತಹ ಶಿಕ್ಷಣಾಸಕ್ತ ಬಂಧುಗಳೇನಿದ್ದೀರಿ ಆ ಕಾರ್ಯಕ್ಕೂ ಕೂಡ ಕೈ ಜೋಡಿಸಿ ನಮ್ಮ ವಿದ್ಯಾಸಂಸ್ಥೆಗಳ ಬೆಳವಣಿಗೆಯಲ್ಲಿ ಸಹಕರಿಸಿದ್ದೀರಿ. ಈ ದಿಶೆಯಿಂದ ಈ 2 ಕಾರ್ಯಗಳನ್ನು ಪ್ರಮುಖವಾಗಿ ಉದ್ದೇಶವಾಗಿ ಇಟ್ಕೊಂಡು ಇವತ್ತಿನ ವಿವೇಕಾನಂದ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವಿವತ್ತೆಲ್ಲರೂ ಸೇರಿದ್ದೇವೆ. ಈಗಾಗಲೇ ನಮ್ಮ
ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಹಿರಿಯರಾದ ಪುತ್ತೂರಿನ ಐತಪ್ಪ ಸಫಲ್ಯ ಧರ್ಮದರ್ಶಿಗಳು ಲಕ್ಷ್ಮೀದೇವಿ ಬೆಟ್ಟ, ಶ್ರೀ ಹೊನ್ನಪ್ಪ ಕಲ್ಲೇಗ ದೈವನರ್ತಕರು ಕಲ್ಲೇಗ, ಶ್ರೀ ಬೂಡಿಯಾರು ರಾಧಾಕೃಷ್ಣ ರೈ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸಂಪ್ಯ, ಶ್ರೀಮತಿ ರೇಣುಕಾ ಎಂ ರೈ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಮಹಿಷಮರ್ದಿನಿ ದೇವಸ್ಥಾನ ಮಠಂತಬೆಟ್ಟು, ಶ್ರೀ ಶಿವಶಂಕರ ಬೋನಂತಾಯ ಅಧ್ಯಕ್ಷರು ಬಲಮುರಿ ದೇವಸ್ಥಾನ ಬನ್ನೂರು, ಶ್ರೀ ವಿನೋದ್ ಕುಮಾರ್ ಬಲ್ಲಾಳ್ ಬೆಟ್ಟಂಪಾಡಿ ಬೀಡು ಆನುವಂಶಿಕ ಮುಕ್ತೇಸರರು ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ, ಶ್ರೀ ಕುಮಾರನಾಥ್ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಮಹಿಷಮರ್ದಿನಿ ದೇವಸ್ಥಾನ ಮಠಂತಬೆಟ್ಟು ಮತ್ತು ಶ್ರೀ ದೇವದಾಸ್ ಇವರು ಹಾಗೂ ಶ್ರೀ ಸಂಜೀವ ಮುಕ್ತೇಸರರು ಮಾರಿಗುಡಿ ಬಪ್ಪಳಿಗೆ, ಶ್ರೀ ವಿಠಲ ರೈ ಬಾಲ್ಯೊಟ್ಟು ಗುತ್ತು ಮುಕ್ತೇಸರರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಗೋಪಾಲ ಕ್ಷೇತ್ರ ಇರ್ದೆ, ಶ್ರೀ ಹಿತೇಶ್ ಬೈಲಾಡಿ ಶ್ರೀ ಶಾಸ್ತಾವು ದೇವಸ್ಥಾನ, ಶ್ರೀ ಶಿವರಾಮ ಸಂಚಾಲಕರು ಶ್ರೀ ಕ್ಷೇತ್ರ ಹನುಮಗಿರಿ, ಶ್ರೀ ಕೃಷ್ಣ ಶೇವಿರೆ ಕೊರಗಜ್ಜ ಕ್ಷೇತ್ರ ಶೇವಿರೆ, ಶ್ರೀ ಕೃಷ್ಣಪ್ಪ ಪೂಜಾರಿ ಧರ್ಮದರ್ಶಿಗಳು ರಜತಾದ್ರಿ ಚಾಮುಂಡೇಶ್ವರಿ ದೇವಸ್ಥಾನ ಮುಂಡ್ರಬೈಲು, ಶ್ರೀಮತಿ ಶ್ರೀಲತಾ ಸದಸ್ಯರು ಆಡಳಿತ ಸಮಿತಿ ಶ್ರೀ ರಕ್ತೇಶ್ವರಿ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ ಮಠತಡ್ಕ, ಶ್ರೀ ಮುರಳೀಧರ ಬಡಕಿಲ್ಲಾಯ ಅರ್ಚಕರು ಕೊಡಿಪಾಡಿ ಶ್ರೀ ಜನಾರ್ದನ ಕ್ಷೇತ್ರ, ಶ್ರೀ ಜನಾರ್ದನ ಏರ್ಕಡಿತಾಯ ಅಧ್ಯಕ್ಷರು ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನ, ಶ್ರೀ ಸುಬ್ರಹ್ಮಣ್ಯ ಗೌಡ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕೊಡಿಪಾಡಿ ಶ್ರೀ ಜನಾರ್ದನ ಕ್ಷೇತ್ರ, ಶ್ರೀ ಸುಧೀರ್ ಪ್ರಸಾದ್ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕೊಡಿಪಾಡಿ ಶ್ರೀ ಜನಾರ್ದನ ಕ್ಷೇತ್ರ, ಶ್ರೀ ಅಮ್ಮಣ್ಣ ರೈ ಸದಸ್ಯರು ಶ್ರೀಕೃಷ್ಣ ಭಜನಾ ಮಂದಿರ ಕೌಡಿಚಾರು, ಸದಾನಂದ ರೈ ಅಧ್ಯಕ್ಷರು ಕಾರ್ಪಾಡಿ ದೇವಸ್ಥಾನ, ಶ್ರೀ ಪ್ರಜ್ವಲ್ ರೈ, ಶ್ರೀ ವೆಂಕಟಕೃಷ್ಣ ಬಲಮುರಿ ವಿದ್ಯಾಗಣಪತಿ ದೇವಸ್ಥಾನ ಇವರೆಲ್ಲರೂ ಕೂಡ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಕಡೆಯಿಂದ ಅತ್ಯಂತ ಗೌರವದಿಂದ ನಾವೆಲ್ಲರೂ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಕೈಜೋಡಿಸಿಕೊಂಡಿರುವಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವದ ಸ್ವಾಗತ. ಇದೀಗ ಬಂದಂತಹ ಎಲ್ಲ ದೇವಸ್ಥಾನ ಸಮಿತಿಗಳ ಸದಸ್ಯರು ಅಧ್ಯಕ್ಷರುಗಳಿಗೆ ನಮ್ಮ ಉಭಯ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸಂಚಾಲಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಹಿಮಗಿರಿಯ ಶೃಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ. ಹಾಗೂ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹಾಗೂ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ರವೀಂದ್ರ ಪಿ ಇವರು ವೇದಿಕೆಯಲ್ಲಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸ್ತಾ ಅವರನ್ನು ಸೂರ್ಯನ ಪ್ರಖರವಾದ ನೆರಳಿನಲ್ಲಿ ಕೂತಿದ್ದೇವೆ ಅಂತ ತಿಳ್ಕೊಳ್ಬೇಕು. ಒಂದು 10 ನಿಮಿಷಗಳ ಕಾಲ ಈ ಕಾರ್ಯಕ್ರಮದ ಹಿನ್ನೆಲೆ ಅದನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ಒಂದ್ಸಲ ಭಾರತ ಮಾತೆಗೆ ಜೈಕಾರವನ್ನು ಹಾಕೊಳ್ಳುವ. ಹೇಗೆ ಕೇಳಿಸ್ತಾ ಇದೆಯಲ್ಲ ಹಿಂದಕ್ಕೆ? ಭಾರತ ಮಾತೆಗೆ ಒಂದು ಬಾರಿ ಜೈಕಾರ ಹಾಕುದಾ? 2 ಕೈಗಳನ್ನು ಮುಷ್ಟಿ ಕಟ್ಟಿ ಮೇಲಕ್ಕೆತ್ತಿ ಆಗ್ಬೋದಾ? ಜೈ ಬೋಲ ಭಾರತ್ ಮಾತಾ ಕಿ. ಅದು ಅಲ್ಲಿಂದ ಕೇಳಲಿಲ್ಲ, ಕನ್ನಡ ಮೀಡಿಯಂನಿಂದ ಈಚೆ ಕೇಳಬೇಕದು. ಅಷ್ಟು ಜೋರು ಬರಬೇಕು. ಎಲ್ಲಿವರೆಗೆ ಕೇಳಬೇಕು ಗೊತ್ತಾ? ಅಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಕೂತಿದಾರಲ್ಲ, ಅಲ್ಲಿ ತನಕ ಕೇಳಬೇಕು. ಜೈ ಬೋಲ ಭಾರತ್ ಮಾತಾ ಕಿ. ವಂದೇ ವಂದೇ ಜೈ ಬೋಲ ಭಾರತ್ ಮಾತಾ ಕಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಸಾಮಾಜಿಕ ಕಾರ್ಯಕರ್ತರೇ, ಈ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಬಂಧುಗಳೇ, ಶಿಕ್ಷಕೇತರ ಬಂಧುಗಳೇ, ಭಾರತದ ಭವಿಷ್ಯವನ್ನು ನಿರ್ಧರಿಸಬಲ್ಲಂತ ಎಲ್ಲ ಭವಿಷ್ಯದ ಹರಿಕಾರರಾದಂತಹ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಇಡೀ ಜಗತ್ತು ಒಂದು ವೈಚಾರಿಕ ಗೊಂದಲದಲ್ಲಿದ್ದಂತಹ ಸಂದರ್ಭದಲ್ಲಿ ತಾನು ಯಾವ ವಾದವನ್ನು ಒಪ್ಪಿಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ಒಂದು ಜಿಜ್ಞಾಸೆಯ ಸಂದರ್ಭದಲ್ಲಿ ಮತ್ತು ಭಾರತದಲ್ಲಿ ಇನ್ನೇನು ಭಾರತಕ್ಕೆ ಭವಿಷ್ಯವೇ ಇಲ್ಲ ಅನ್ನುವಂಥ ಒಂದು ನಿರಾಸೆಯ ಕತ್ತಲು ಆವರಿಸಿರುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಭಾರತ ಏನು ಅಂತ ಹೇಳಿಕೊಟ್ಟಂತಹ, ಭಾರತದ ವಿಚಾರ, ಭಾರತದ ದೃಷ್ಟಿಕೋನ ಏನು ಅನ್ನುವುದನ್ನು ವಿಷದಪಡಿಸಿದಂತಹ ಒಬ್ಬ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನ ಇವತ್ತು. ಯಾವ ವ್ಯಕ್ತಿಯ ಜನ್ಮದಿನ? 39 ವರ್ಷ ಬದುಕಿದವರು. ಯಾವ ವ್ಯಕ್ತಿಯ ಪ್ರಭಾವ ಇಡೀ ಜಗತ್ತಿನಾದ್ಯಂತ ದಿನಕ್ಕೆ ಮಲ್ಟಿಪಲ್ ಆಗ್ತಾ ಇದೆಯೋ ಅಂತಹ ಒಂದು ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದ. ಇಡೀ ಜಗತ್ತಿಗೆ ಸೇವೆ ಮತ್ತು ತ್ಯಾಗ ಅನ್ನುವಂತಹ 2 ಬಲಿಷ್ಠ ಶಸ್ತ್ರಗಳನ್ನು ಪರಿಚಯಿಸಿದವರು. ಆ ಶಸ್ತ್ರಗಳ ಮೂಲಕ ಜಗತ್ತಿನ ಯುವಜನಾಂಗದ ಹೃದಯಗಳ ಮೇಲೆ ದಿಗ್ವಿಜಯ ಮಾಡಿದಂತ ಶ್ರೇಷ್ಠ ಸಂತ ವೀರ ಸನ್ಯಾಸಿ ವಿವೇಕಾನಂದ. ಅಂತಹ ಸಂತನ ಹೆಸರಿನಲ್ಲಿ ನಡೆಯುತ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು ಪುತ್ತೂರಿನಲ್ಲಿರುವುದು. ಇಲ್ಲಿರುವ ಆಡಳಿತ ಮಂಡಳಿ, ಇಲ್ಲಿಯ ಶಿಕ್ಷಕರು, ಇಲ್ಲಿಯ ವಿದ್ಯಾರ್ಥಿಗಳು ಅತ್ಯಂತ ಹೆಮ್ಮೆಯಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವುದು ಆ ವಿವೇಕಾನಂದರ ಹೆಸರಿನ ಕಾರಣಕ್ಕೋಸ್ಕರ. ಬಂಧುಗಳೇ, ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬವನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ, ಸಂಭ್ರಮ ಉಲ್ಲಾಸಗಳಿಂದ ಆಚರಣೆ ಮಾಡ್ತೇವೆ. ಆದರೆ ಇಷ್ಟು ವರ್ಷಗಳಿಂದ ಈ ವರ್ಷ ಒಂದು ರೀತಿ ಸ್ವಲ್ಪ ಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಭಿನ್ನವಾಗಿ ಆಚರಣೆ ಮಾಡುವುದು ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ 3 ಕೆಲಸಗಳನ್ನು ಕೊಟ್ಟಿದ್ದಾರೆ. ಒಂದು, ಎಲ್ಲ ವಿದ್ಯಾರ್ಥಿಗಳು 3 ದೇಶಭಕ್ತಿ ಗೀತೆಗಳನ್ನು ಸಾಮೂಹಿಕವಾಗಿ ಕಂಠಪಾಠದಲ್ಲಿ ಉಚ್ಚ ಸ್ವರದಲ್ಲಿ, ಸಾಮೂಹಿಕವಾಗಿ ಕಂಠಪಾಠದಲ್ಲಿ ಮತ್ತು ಉಚ್ಚ ಸ್ವರದಲ್ಲಿ ಹಾಡಬೇಕು. ಇದು ಮೊದಲನೇದು. ಎರಡನೇದು, ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಚೈತನ್ಯ ತುಂಬಿದಂತಹ ಒಂದು ರಾಷ್ಟ್ರ ಮಂತ್ರ ವಂದೇ ಮಾತರಂ. ಆ ವಂದೇ ಮಾತರಂ ಗಾನವನ್ನು ಈಗಾಗಲೇ ನಾವು ಹಾಡಿದ್ದೇವೆ, ಭಾವಪೂರ್ಣವಾಗಿ ಹಾಡಿದ್ದೇವೆ. ಮತ್ತು ಮೂರನೆಯದ್ದು, ನಾಳೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಸುಮಾರು 2,000 ವಿದ್ಯಾರ್ಥಿಗಳು ಘೋಷ್ ಬ್ಯಾಂಡ್ ವಾದನದ ಮುಖಾಂತರ ಪುತ್ತೂರಿನ ರಾಜರಸ್ತೆಯಲ್ಲಿ ಘೋಷ್ ವಾದನದ ಸಂಚಲನವನ್ನು ಮಾಡಲಿಕ್ಕಿದ್ದಾರೆ. ಹೀಗೆ 3 ಕೆಲಸವನ್ನು ಈ ಬಾರಿ ವೈಶಿಷ್ಟ್ಯಪೂರ್ಣವಾಗಿ ನಮ್ಮ ವಿವೇಕಾನಂದ ಜಯಂತಿಯ ಜೊತೆಗೆ ಜೋಡಿಸಿದ್ದಾರೆ. ನಮಗೆ ಗೊತ್ತಿದೆ ಇದು ಯಾಕೆ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಸಂಘಟನೆ, ವಿವೇಕಾನಂದ ಶಿಕ್ಷಣ ಸಂಸ್ಥೆ ಇಷ್ಟು
ಬೃಹದಾಕಾರವಾಗಿ ಬೆಳಿಬೇಕಾದ್ರೆ ಯಾವ ವಿಚಾರದ ಅಡಿಯಲ್ಲಿ ಇದು ಕೆಲಸ ಮಾಡ್ತದೋ ಆ ವಿಚಾರಕ್ಕೆ ಪೂರಕವಾಗಿ ಮತ್ತು ಇದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತಿರುವಂತಹ ಒಂದು ಸಂಘಟನೆ ಯಾವುದು ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS ಅಂತ ಇವತ್ತು ಎಲ್ಲರೂ ಹೇಳ್ತಾರೆ. ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸ್ಥಾಪನೆಗೆ 2025 100ನೇ ವರ್ಷ. ಅಂದ್ರೆ ಸರಿಯಾಗಿ 1925ನೇ ಇಸ್ವಿಯ ವಿಜಯದಶಮಿಯ ದಿವಸ ನಾಗಪುರದ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಆಯಿತು. ಒಬ್ಬರು ಡಾಕ್ಟರ್ ಇದ್ರು, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಅವರ ಹೆಸರು. ಅವರಿಗೆ ಅನ್ನಿಸ್ತಾ ಇತ್ತು ಈ ದೇಶದ ಭವಿಷ್ಯ ಏನು, ಈ ದೇಶದ ಜನರಲ್ಲಿ ಇರುವಂತಹ ದೇಶಭಕ್ತಿ ಭಾವದ ದೌರ್ಬಲ್ಯ, ರಾಷ್ಟ್ರೀಯತೆಯ ಪ್ರಜ್ಞೆಯ ದೌರ್ಬಲ್ಯ, ಇದನ್ನು ಎದ್ದು ನಿಲ್ಲಿಸದೆ ಹೋದ್ರೆ ಸಾವಿರಾರು ವರ್ಷಗಳ ಆಕ್ರಮಣ ಈ ದೇಶದ ಮೇಲೆ ಏನು ನಡೆದಿದೆಯೋ ಅದು ಮುಂದೆಯೂ ನಡೀಲಿಕ್ಕಿಲ್ಲ ಅಂತ ಏನು ಗ್ಯಾರಂಟಿ. ಅದಕ್ಕಾಗಿ ಈ ದೇಶದ ಮೂಲೆ ಮೂಲೆಗಳ ಜನರಲ್ಲಿ ರಾಷ್ಟ್ರೀಯತೆಯ ಭಾವವನ್ನು ಜಾಗೃತಗೊಳಿಸಬೇಕು, ಅದಕ್ಕೋಸ್ಕರ ಒಂದು ಸಂಘಟನೆ ಕಟ್ಟಬೇಕು ಅಂತ ನಿರ್ಣಯ ಮಾಡ್ತಾರೆ. ಒಂದು 8-10 ಜನ ಸಮಾನ ಮನಸ್ಕರು ಒಟ್ಟಿಗೆ ಕೂತ್ಕೊಂಡು ಕಟ್ಟಿದಂತಹ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾಗಪುರದಲ್ಲಿ 10 ಜನ ಕೂತ್ಕೊಂಡು ಯೋಚನೆ ಮಾಡಿದಂತ ಒಂದು ಸಂಘಟನೆ ಇವತ್ತು ಯಾವ ಹಂತದಲ್ಲಿದೆ? ಭಾರತದ ಮೂಲೆ ಮೂಲೆಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಸಂಘದ ಶಾಖೆ ಇದೆ. ಮಾತ್ರ ಅಲ್ಲ, ಇಡೀ ವಿಶ್ವವ್ಯಾಪಿಯಾಗಿ ಸಂಘ ಬೆಳೆದಿದೆ. ಜಗತ್ತಿನ ಸುಮಾರು 40 ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ನಡೀತಾ ಇದೆ. ಈ ರೀತಿ ಕೇವಲ 8 ಜನರಿಂದ ಪ್ರಾರಂಭವಾಗಿ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಅನ್ನುವಂಥ ಖ್ಯಾತಿಗೆ ಪಾತ್ರರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಗೆ ಬೆಳೀತು? ಇದರ ಬೆಳವಣಿಗೆಯ ಸೂತ್ರ ಏನು ಅಂತಂದ್ರೆ ನಮಗೆ ಆಶ್ಚರ್ಯ ಆಗಬಹುದು. 1 ಗಂಟೆ ಶಾಖೆ, ಗ್ರಾಮ ಗ್ರಾಮಗಳಲ್ಲಿ ಮೂಲೆ ಮೂಲೆಗಳಲ್ಲಿ ನಮ್ಮ ಹಾಗಿರುವಂತಹ ಶಾಲೆಗೆ ಹೋಗುವ ಮಕ್ಕಳು ತರುಣರು 1 ಗಂಟೆ ಸೇರ್ತಾರೆ. 1 ಗಂಟೆ 8-10 ಜನ ಸೇರಿಕೊಂಡು ನಡೆಯುವಂತ ಚಟುವಟಿಕೆಯಿಂದ ಇಷ್ಟು ದೊಡ್ಡ ಸಂಘಟನೆ ಹೇಗೆ ಬೆಳೀತು? ಈ ಪ್ರಶ್ನೆ ನಮಗೆ ಬಂದೇ ಬರುತ್ತಲ್ವಾ? 1 ಗಂಟೆ ಶಾಖೆಯಲ್ಲಿ ಯಾವ ಸರ್ಕಸ್ ಮಾಡುವುದಿಲ್ಲ, ಯಾವ ಸಂಮೋಹನವೂ ಮಾಡುವುದಿಲ್ಲ. ಬದಲಾಗಿ 1 ಗಂಟೆ ಶಾಖೆಗೆ ಬರತಕ್ಕಂಥ ಸ್ವಯಂ ಸೇವಕನಿಗೆ ಅವರಿಗೆ ಒಂದಷ್ಟು ಶಾರೀರಿಕ ಚಟುವಟಿಕೆಗಳನ್ನು ಮಾಡ್ತಾರೆ, ಮತ್ತೊಂದಷ್ಟು ಬೌದ್ಧಿಕ ಚಟುವಟಿಕೆಗಳನ್ನು ಮಾಡ್ತಾರೆ. ಶಾರೀರಿಕ ಚಟುವಟಿಕೆಗಳಲ್ಲಿ ಸೂರ್ಯ ನಮಸ್ಕಾರ ಇರ್ಬೋದು, ಯೋಗ ಇರ್ಬೋದು, ವ್ಯಾಯಾಮ ಇರ್ಬೋದು, ಆಟಗಳಿರ್ಬೋದು. ಬೌದ್ಧಿಕ ಚಟುವಟಿಕೆಗಳಲ್ಲಿ ಹಾಡು ಇರ್ಬೋದು, ಅಮೃತ ವಚನ ಇರ್ಬೋದು, ಶ್ಲೋಕ ಇರ್ಬೋದು, ಕಥೆ ಇರ್ಬೋದು. ಈ 2-3 ಸಂಗತಿಗಳಿಂದನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟೆತ್ತರಕ್ಕೆ ಬೆಳೆದಿದೆ. ಸಂಘದ ಕೊನೆಯಲ್ಲಿ ನಾವೊಂದು ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆಯ ಕೊನೆಯ ಸಾಲಿನಲ್ಲಿ ಒಂದು ವಾಕ್ಯ ಇದೆ, ಪರಂ ವೈಭವಂನೇ ತುಮೇ ತತ್ಸ್ವರಾಷ್ಟ್ರಂ. ಅಂದ್ರೆ ಜಗತ್ತಿನಲ್ಲಿ ಭಾರತವನ್ನು ಒಂದು ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಸಂಕಲ್ಪವನ್ನು ನಾನು ಮಾಡ್ತೇನೆ ಅನ್ನುವಂಥ ಭಾವ ನಿರ್ಮಾಣ ಮಾಡ್ತಾರೆ. ಸಂಘದ ಶಾಖೆಗಳಲ್ಲಿ ಹಾಡನ್ನು ಹೇಳ್ಕೊಡ್ತಾರೆ, ಘೋಷಣೆಗಳನ್ನು ಹಾಕ್ತಾರೆ. ನಾವು ಘೋಷಣೆ ಹಾಕಿದ್ವಲ್ಲ, ಭಾರತ ಮಾತಾ ಕಿ ಜೈ. ಈ ಘೋಷಣೆ ಹಾಕ್ತಾ 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 ನಮ್ಮೊಳಗೆ ಯಾವ ಭಾವ ನಿರ್ಮಾಣ ಆಗ್ತದೆ? ಭಾರತ ನನ್ನ ತಾಯಿ, ನನ್ನ ತಾಯಿಗೆ ನಾನು ಒಬ್ಬ ಪ್ರಜ್ಞಾವಂತ ನಿಷ್ಠಾವಂತ ಮಗನಾಗಿ ಜೀವನ ಮಾಡಬೇಕು, ಆ ತಾಯಿಗೆ ನಾನೆಂದು ಅಪಚಾರ ಮಾಡುವುದಿಲ್ಲ ಅನ್ನುವಂಥ ಭಾವ ನಿರ್ಮಾಣ ಮಾಡ್ತೇನೆ. ಸಂಘದ ಶಾಖೆಯಲ್ಲಿ ಹೇಳಿಕೊಡುವಂತ ಹಾಡುಗಳು, ಇವತ್ತು ನಮಗೆ 2-3 ಹಾಡುಗಳನ್ನು ಇಟ್ಟಿದ್ದಾರೆ. ಈ ಹಾಡುಗಳ ಮುಖಾಂತರ ನನಗೆ ಸಮಾಜದ ಜವಾಬ್ದಾರಿ ನಿರ್ಮಾಣ ಮಾಡಿಕೊಡ್ತಾರೆ. ಆ ಹಾಡುಗಳಲ್ಲಿ 2 ಭಾಗ ಇದೆ. ಒಂದು ದೇಶಭಕ್ತಿಯ ಭಾವ ನಿರ್ಮಾಣ, ಇನ್ನೊಂದು ಕೆಲಸದ ಪ್ರೇರಣೆ. ದೇಶಭಕ್ತಿಯ ಭಾವ ನಿರ್ಮಾಣ, ನಾವಿತ್ತು ಹಾಡು ಹೇಳ್ತೇವೆ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಯಾರು ಭಾರತ? ನನ್ನ ತಾಯಿ, ನನ್ನ ಜಗಜ್ಜನನಿ, ನನ್ನ ಹುಟ್ಟಿಸಿದಾಕಿ ಅವಳು. ಅವಳಿಗೆ ಮಗನಾಗಿ ಮಾತೃ ಸ್ವರೂಪಿ ಭಾರತದ ಪುತ್ರನಾಗಿ ನಾನು ಜೀವನ ಮಾಡ್ತೇನೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಈ ಹಾಡುಗಳನ್ನು ನೀವು ಯಾವಾಗ ನೋಡಿ ಕೇಳ್ತಾ 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 ನಮ್ಮಲ್ಲಿ ಯಾವ ಭಾವ ನಿರ್ಮಾಣ ಆಗ್ತದೆ. 2ನೇ ಸಂಗತಿ ಹೊಂದಿದೆ, ನಮ್ಮ ಯಾವುದೇ ಹಾಡುಗಳಲ್ಲಿ ಕೆಲಸ ಮಾಡಬೇಕು ಅನ್ನೋಂತ ಒಂದು ವಿಚಾರ ಇರ್ತದೆ ಅದರಲ್ಲಿ. ಆದ್ರೆ ಕೆಲಸ ಯಾರು ಮಾಡಬೇಕು? ನಮ್ಮ ಯಾವ ಹಾಡನ್ನು ತೆಗೆದು ನೋಡಿ ಅದರಲ್ಲಿ ಹೊಂದಿರುವಂತ ಕಾಮನ್ ಅಂಶ ಏನು ಅಂತಂದ್ರೆ, ಕೆಲಸ ನಾನು ಮಾಡ್ತೇನೆ ಮತ್ತು ನಾವೆಲ್ಲ ಸೇರಿ ಮಾಡೋಣ, ಕೆಲಸ ನೀನು ಮಾಡಬೇಕು ಅಂತ ನಾವೆಲ್ಲ ಹೇಳುದಿಲ್ಲ. ಇದಕ್ಕೆ ಪ್ರಥಮ ಪುರುಷ ಮನೋಭಾವ ಅಂತ ಹೇಳ್ತಾರೆ. ನಾನು ಪ್ರಾರಂಭ ಮಾಡ್ತೇನೆ. ಸಮಾಜದಲ್ಲಿ 100 ಸಮಸ್ಯೆಗಳು ನಾವು ಹೇಳ್ತೇವೆ,
ಅಲ್ಲಿ ಅದು ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಅಲ್ಲಿ ರಾಜಕೀಯ ಸರಿ ಇಲ್ಲ, ಇಲ್ಲಿ ಪೊಲೀಸ್ ಸರಿ ಇಲ್ಲ, ಕಾನೂನು ಸರಿ ಇಲ್ಲ, ಅಲ್ಲಿ ಸೈನ್ಯ ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಪರಿಸರ ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ ಹೇಳ್ತೇವೆ ನಾವು. ಆದ್ರೆ ಸರಿ ಮಾಡುವವರು ಯಾರು ಅಂತಂದ್ರೆ ಅದು ಅವನು ಸರಿ ಮಾಡಬೇಕು, ಇವನು ಸರಿ ಮಾಡಬೇಕು, ನಾನು ಸರಿ ಮಾಡಬೇಕು ಅನ್ನೋಂಥ ಭಾವ ಉಂಟಲ್ಲ, ಇದು ಸಮಾಜದಲ್ಲಿ ಇಲ್ಲ. ಸಂಘ ನಿರ್ಮಾಣ ಮಾಡಿರುವುದು ಈ ಭಾವವನ್ನು. ನಾನು ಮಾಡಬೇಕಾದ ಕೆಲಸದ ಜವಾಬ್ದಾರಿಯನ್ನು ಸಂಘದ ಸ್ವಯಂ ಸೇವಕರಿಗೆ ಹೇಳಿಕೊಟ್ಟಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಇಂತಹ ಒಂದು ಅಗಾಧವಾದ ಬದಲಾವಣೆ ನೋಡಿ. ಸಂಘದ ಶಾಖೆಯಲ್ಲಿ ಬೇರೆ ಬೇರೆ ಆಟಗಳನ್ನು ಆಡಿಸ್ತಾರೆ. ಆಟ ಆಡಬೇಕಾದ್ರೆ ನಾನು ಒಂದು ಸುಳ್ಯ ಭಾಗದ ಒಂದು ಹಳ್ಳಿಯ ಒಂದು ಶಾಖೆಗೆ ಹೋಗಿದ್ದೆ. ಬಹಳ ಕುಗ್ರಾಮ, ಅಲ್ಲಿ ಜನಗಳೇ ಇಲ್ಲ, ಊರಿಗೆ ಕರೆಂಟೇ ಬಂದಿರಲ್ಲ ಆ ಕಾಲದಲ್ಲಿ. ಅಲ್ಲಿ ಹೋದಾಗ ಶಾಖೆಯಲ್ಲಿ ಒಂದು 8-10 ಜನ ಹುಡುಗರಿದ್ರು. ಆ ಹುಡುಗರು ಆಟ ಆಡ್ತಾ ಇದ್ರು. ಆಟ ಆಡ್ಬೇಕಾದ್ರೆ ಘೋಷಣೆ ಆಗ್ತಾ ಇದ್ರು. ಘೋಷಣೆ ಏನು ಅಂತಂದ್ರೆ, ಇದು ಈಗಲ್ಲ, ಸ್ವಲ್ಪ ವರ್ಷದ ಹಿಂದೆ, ಕಾಶ್ಮೀರ ಕಿಸ್ಕಾ ಹೇ ಅಂತ ಕೇಳ್ತಾ ಇದ್ದ. ಆಗ ಸಣ್ಣ ಸಣ್ಣ ಈ ಶಿಶು ಮಂದಿರದ ವಯಸ್ಸಿನ ಮಕ್ಕಳು ಕಾಶ್ಮೀರ ಹಮಾರಾ ಹೇ ಅಂತ ಹೇಳ್ತಾ ಇದ್ರು. ಆ ಮಕ್ಕಳಿಗೆ ಕಾಶ್ಮೀರ ಅಂದ್ರೆ ಎಲ್ಲಿಂತಾನೆ ಗೊತ್ತಿಲ್ಲ. ಆದ್ರೆ ಪರಿಣಾಮ ಏನು ಅಂತ ನೋಡಿ. ಇಂತಹ ಶಾಖೆಯಲ್ಲಿ ಕಾಶ್ಮೀರ ಹಮಾರಾ ಹೇ ಅಂತ ಹೇಳಿ ಶಿಕ್ಷಣವನ್ನು ಪಡೆಕೊಂಡಂತ ಬಾಲಕ ಈ ದೇಶದ ಗೃಹ ಮಂತ್ರಿ ಆಗ್ತಾನೆ. ಈ ದೇಶದ ಗೃಹ ಮಂತ್ರಿ ಆದ ಕಾರಣಕ್ಕೋಸ್ಕರ ಕಾಶ್ಮೀರ ನನ್ನದು ಅಂತ ಅವರಿಗೆ ಅನಿಸಿತು. ಅದಕ್ಕೋಸ್ಕರ 370ನೇ ವಿಧಿ ತೆಗೆದು ಬಿಸಾಕಬೇಕು ಅಂತ ಅವರಿಗೆ ಅನಿಸಿತು. ಇದು ಸಂಘ ಕಾರ್ಯದ ಪರಿಣಾಮ, ಸಂಘ ಶಕ್ತಿಯ ಪ್ರತೀಕ. ಹೀಗಾಗಿ ಸಂಘದ ಕೆಲಸ ಅದು ಸಮಾಜದಲ್ಲಿ ಭಾವ ನಿರ್ಮಾಣ. ನಾವು ಹಾಡುವಂತ ಹಾಡುಗಳು ನೋಡಿ ಅದು ಹೇಗಿದೆ ಅಂತಂದ್ರೆ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಭಾರತ ಮಾತೆ ನನ್ನ ತಾಯಿ, ನಾವೆಲ್ಲರೂ ಸೇರಿ ಅವಳ ಪಾದವನ್ನು ಪೂಜೆ ಮಾಡೋಣ. ಯೋಗ ಯಾಗಗಳ ತ್ಯಾಗ ಭಾವನೆಯ ಅದಕ್ಕಾಗಿ ನಾವು ಕೆಲಸ ಮಾಡೋಣ. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ನನ್ನದಿದು. ದೇಶ 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 ನನ್ನದು. ಯಾವುದು? ಸಿಂಧು ಕಣಿವೆಯು ನನ್ನದು. ನಾವು ನೋಡಿಲ್ಲ ಸಿಂಧು ಕಣಿವೆಯಲ್ಲಿ ಅಂತ. ಗಿರಿ ಕಂದರಗಳು ನನ್ನದು. ಹರಿಹರಿಯುವ ನೀರ ಕಣ, ಹರಿಹರಿಯುವ ನೀರ ಕಣ, ಒಂದು ಕಣ ಕಣ ನೀರು ಕೂಡ ಯಾರ್ದಿದು? ಇದು ನನ್ನದು ಅನ್ನುವಂಥ ಭಾವ ನಿರ್ಮಾಣಕ್ಕೋಸ್ಕರ ಕೆಲಸ. ಸದ್ವಿಚಾರ ಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ. ಅದ್ರಲ್ಲಿ ಹೇಳ್ತಾರೆ, ನಾಡ ಕಷ್ಟ ಕಳೆವ ಮಹಾಕಾಲರು ನಾವು. ನಾಡ ಕಷ್ಟ ಯಾರ್ಯಾರು ಕಳೆಯುವುದಲ್ಲ, ನಾವು ಮಾಡ್ತೇವೆ ಅದನ್ನು. ಊರಿಗೆ ಬಂದಂತ ಸಮಸ್ಯೆಯನ್ನು ನಾವು ಪರಿಹರಿಸ್ತೇವೆ ಅನ್ನುವಂಥ ಭಾವ. ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ. ಭಾಷೆಯು ವೇಷವು ಎಲ್ಲವೂ ಭಿನ್ನ. ಭಾರತದ ವೈಶಿಷ್ಟ್ಯವೇ ಇದೆ. ಇಲ್ಲಿ ಭಾಷೆ, ಜಾತಿ, ವೇಷ, ಪ್ರಾಂತ, ಪಕ್ಷ, ಪಂಗಡ ಎಲ್ಲವೂ ಭಿನ್ನವಾದದ್ದು. ಆದರೆ ಎಲ್ಲವೂ ಇದು ಒಂದೇ ಅನ್ನುವಂಥ ಭಾವ. ಜಾತಿ ಮತಗಳ, ಧನಿಕ ಬಡವರ ಭೇದ ಭಾವವು ತೊಲಗುತ್ತಿದೆ. ಇದನ್ನು ಸಂಘ ಹೇಳಿಕೊಡ್ತದೆ. ಹಾಗಾದ್ರಿಂದ ಕಳೆದ 100 ವರ್ಷಗಳಲ್ಲಿ ಸಂಘ ಮಾಡಿರುವಂತ ದೊಡ್ಡ ಕೆಲಸವೇ ಇದೆ. ಸಂಘದ ಬಗ್ಗೆ ಬೇರೆ ಯಾರ್ಯಾರ ಏನೇನೋ ಮಾತನಾಡ್ತಾರೆ, ಅದರ ಬಗ್ಗೆ ಏನು ಚಿಂತೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾವು ಹೇಳ್ತಿರೋದು ಸತ್ಯ, ಸತ್ಯ ಮತ್ತು ಸತ್ಯ, ಅದು ಯಾವತ್ತೂ ಸತ್ಯ. ಹಾಗಾಗಿ ಸಂಘದ ಶಾಖೆಯಲ್ಲಿ ಸಿಗುವಂತಹ ಒಂದು ಶಿಕ್ಷಣದ ಒಂದು ಪ್ರತಿಫಲನ ಇದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಆಗಬೇಕು. ಅದಕ್ಕೋಸ್ಕರ ನಮಗೆ 3 ಹಾಡುಗಳನ್ನು ಇಟ್ಟಿದ್ದಾರೆ. ಆ ಹಾಡನ್ನು ನಾವೆಲ್ಲರೂ ಭಾವಪೂರ್ಣವಾಗಿ ಹಾಡಬೇಕು. ನಾವು ಎದ್ದು ನಿಂತು 3 ಹಾಡುಗಳನ್ನು ಹಾಡಲಿಕ್ಕಿದೆ. ಆ ಹಾಡನ್ನು ಹಾಡಬೇಕಾದ್ರೆ ಭಾವಪೂರ್ಣವಾಗಿ ಹಾಡಬೇಕು. ಅದರ ಅರ್ಥವನ್ನು ಮನಸ್ಸಲ್ಲಿ ಗ್ರಹಿಸಿಕೊಂಡು ಹಾಡಬೇಕು ಮತ್ತು ಮನೆಯಲ್ಲಿ ಹೋದ ಮೇಲೆ ಅದನ್ನು ಗುನುಗುಣಿಸಬೇಕು. ಹಾಗಾಗಿ ಇಂತಹ ಒಂದು ದೇಶಭಕ್ತಿಯ ಶಿಕ್ಷಣ ಕೊಡುವುದಕ್ಕಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದದ್ದು. ದುಡ್ಡು ಮಾಡಲಿಕ್ಕಾಗಿ ಅಲ್ಲ, ಫೋಟೋ ತೆಗೊಳ್ಳಿಕ್ಕಾಗಿ ಅಲ್ಲ, ಇನ್ಯಾವುದೋ ಪ್ರಭಾವ ಬೆಳೆಸಿಕೊಳ್ಳಿಕ್ಕಾಗಿ ಅಲ್ಲ. ಸಂಘದ ಒಬ್ಬ ನಿಷ್ಠಾವಂತ ಸ್ವಯಂ ಸೇವಕನಾಗಿ ಇಲ್ಲಿ ಆಡಳಿತ ಮಂಡಳಿಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಾವು ಶಾಖೆಯಲ್ಲಿ ಹೇಗೆ ನಿಸ್ವಾರ್ಥ ಭಾವದಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಲ್ಲಿ ಕೆಲಸ ಮಾಡ್ತೇವೋ ಹಾಗೆ ಇಲ್ಲಿ ಆಡಳಿತ ಮಂಡಳಿ ಕೆಲಸ ಮಾಡ್ತದೆ. ಆಡಳಿತ ಮಂಡಳಿ ಮಾತ್ರ ಅಲ್ಲ, ಇದರ ಪ್ರೇರಣೆ ಶಿಕ್ಷಕರನ್ನ ನೋಡಿದ್ದೇನೆ. ಒಂದು ದಿವಸ ರಾತ್ರಿ ಇಲ್ಲಿ ಶಿಕ್ಷಕರು ಬಂದು ಕೆಲಸ ಮಾಡ್ತಾರೆ. ಯಾರವರಿಗೆ ಎಕ್ಸ್ಟ್ರಾ ಸಂಬಳ ಕೊಡುವುದಿಲ್ಲ. ಭಾವ ಯಾವುದು? ಸಮಾಜಕ್ಕಾಗಿ, ದೇಶಕ್ಕಾಗಿ ನಾವೇನು ಒಳ್ಳೇದು ಮಾಡಬೇಕು, ಅದಕ್ಕೋಸ್ಕರ ಈ ಮಕ್ಕಳನ್ನು ಬೆಳೆಸಬೇಕು. ಈ ಭಾವದಿಂದ ಕೆಲಸ ಮಾಡ್ತಾರೆ. ಇದೇ ಭಾವ ವಿದ್ಯಾರ್ಥಿಗಳಿಗೂ ವರ್ಗಾವಣೆ ಆಗಬೇಕು. ಇದಕ್ಕೋಸ್ಕರ ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದಂತ ಒಂದು ಶುಭ ಸಂದರ್ಭದಲ್ಲಿ ಈ ಭಾವವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಮಗೆ ಹಾಡುಗಳನ್ನು ಇಟ್ಟಿದ್ದಾರೆ. 3 ಹಾಡುಗಳನ್ನು ದೇಶಭಕ್ತಿ ಗೀತೆಗಳಿಟ್ಟಿದ್ದಾರೆ. ಒಂದು ವಂದೇ ಮಾತರಂ ತುಂಬಾ ಚೆನ್ನಾಗಿ ಹೇಳಿದ್ದೇವೆ. ಹಾಗಾಗಿ ಆ ಭಾವ ನಿರ್ಮಾಣದ ಉದ್ದೇಶವನ್ನು ಸಾಕಾರಗೊಳಿಸುವಂತ ಸಂಕಲ್ಪವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಇದೀಗ
ಈಗಾಗಲೇ ಕಲಿತಂತಹ 4 ದೇಶಭಕ್ತಿ ಗೀತೆಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಮೂಹ ಗಾಯನದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಮೊದಲಿಗೆ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಾಡು, ಎರಡನೆಯದು ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ, ಮೂರನೆಯ ಹಾಡು ದೇಶ 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 ನನ್ನದು, ಕೊನೆಯದು ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ. ಈ ಎಲ್ಲ ಹಾಡುಗಳ ಮೊದಲ ಸಾಲುಗಳನ್ನು ವೇದಿಕೆಯ ಮೇಲಿರುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಡ್ತಾರೆ. ಉಳಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಎಲ್ಲರೂ ಜೊತೆಯಾಗಿ ಏರು ಸ್ವರದಲ್ಲಿ ಏಕಕಂಠದಲ್ಲಿ ಹಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಮೊದಲ ಹಾಡು ಆರಂಭ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ಕರುಣ ರಂಗದೊಳು ಅರುಣ ಕೈಯುತಿಹ ನವೋದಯದ ನಾಟ್ಯ. ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿದ ಈ ದೇಶಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ಕೊಡಿಸ ಬನ್ನಿ, ತಾಯಿಗೆ ಕೊಡಿಸ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭೂಮಿಯ ವಿಚಿತ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು, ಪ್ರಳಯ ರುದ್ರ ನುರಿ ಕಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಶಸ್ತ್ರ ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಬಲದಿ ಬೋರಿರಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಧರಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ, ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ. ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ, ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ.
ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಗುಂಡಿಗೆ ಇದು ಗುಂಡಿನೇಟಿ ಗಂಜಿ ನಡುಗದು ಎಂದಿಗೂ ಸೋದರಿಯದಂತ ಪಂಚವು ನಮದು ಯೋಧರು ನಾವು ಸಿಂಹನಾದರು ನಾವು ನಾಡ ಕಷ್ಟ ಕಳೆವ ಮಹಾಕಾಲರು ನಾವು ಮಹಾಕಾಲರು ನಾವು ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿಯ ಮಣ್ಣ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾರ ಹೊಳೆ ಬೆಳೆದು ನಿಂತ ಬನಸಿರಿಯು ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ ನಾಡನ್ನು ಜಾಗೃತಗೊಳಿಸೋಣ ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ ನಾಡನ್ನು ಜಾಗೃತಗೊಳಿಸೋಣ ರಾಮನಗರ ಗಿರಿ ಕಾನನದಲ್ಲಿ ಸಾತ್ವಿಕ ಬೆಳಕನ್ನು ಬೀರೋಣ ಪುನರಪಿ
ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ, ನಾಡನ್ನು ಜಾಗೃತಗೊಳಿಸೋಣ. ಜಾತಿ ಮತಗಳ ಧನಿಕ ಬಡವರ ಭೇದ ಭಾವವು ತೊಲಗುತ್ತಿದೆ, ಸ್ನೇಹದ ಪ್ರೇಮದ ಪವಿತ್ರ ಜಾನವಿ ಜನಮನದಂಚನು ಸಿಂಚಿಸಿದೆ. ದಶ ಪ್ರಹರಣಿ ದುರ್ಗೆಯ ರೂಪದಿ ತಾಯಿ ಭಾರತಿಯು ಬರುತ್ತಿಹಳು, ಛಾತ್ರ ತೇಜದಿ ತರಿದು ದುರುಳರ ಲೋಕವ ನಿರ್ಭಯ ಮಾಡಿದಳು. ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ, ನಾಡನ್ನು ಜಾಗೃತಗೊಳಿಸೋಣ. ಮುಕ್ತಿ ಪಥದೊಳು ಮನುಜನ ನಡೆಸಿದ ದಿವ್ಯ ಭೂಮಿ ಇದು ಭಾರತವು, ವಿಶ್ವಸ್ತವ ಕಲ್ಯಾಣದ ಪ್ರೇರಣೆ ನೀಡಿದ ನಾಡಿದು ಶುಭಕರವು. ತತ್ಸಮಧೇಯಕ್ಕೆ ಅರ್ಪಿತವಾಗಲಿ ವ್ಯಕ್ತಿಯ ಬದುಕಿನ ಕ್ಷಣ ಕ್ಷಣವು, ಜಾಗರಣದ ಈ ಪವಿತ್ರ ಕಾರ್ಯಕ್ಕೆ ತುಮುಗಲಿ ನಾಡಿನ ಪ್ರತಿಗ್ರಹವು. ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ, ನಾಡನ್ನು ಜಾಗೃತಗೊಳಿಸೋಣ. ಗ್ರಾಮ ನಗರ ಗಿರಿ ಕಾನನದಲ್ಲಿ ಸಾತ್ವಿಕ ಬೆಳಕನ್ನು ಬೀರೋಣ. ಪುನರಪಿ ಜಿಜ್ಞಾಸೆಯಲ್ಲಿ ಪುರುಷಾರ್ಥದ ಕಲ್ಪನೆ ತೆರೆ ತೆರೆ ವ್ಯಾಪಿಸಲಿ. ಪಲಾಯನ ಕಿನಿತು ಆಸ್ಪದವಿಲ್ಲ ಪಾರ್ಥ ಸಾರಥಿಯ ನಾಡಿನಲ್ಲಿ. ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ, ನಾಡನ್ನು ಜಾಗೃತಗೊಳಿಸೋಣ, ನಾಡನ್ನು ಜಾಗೃತಗೊಳಿಸೋಣ. ಇದೀಗ ಘೋಷ್ ತಂಡದಿಂದ ಸ್ಥಿರವಾದನ. ಮೊದಲಿಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಘೋಷ್ ತಂಡದಿಂದ ಕಿರಣ್ ಮತ್ತು ಉದಯ ವಾದನ ನಡೆಯಲಿದೆ. ಅನಂತರ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಘೋಷ್ ತಂಡದಿಂದ ಶಿವರಂಜನಿ ಮತ್ತು ಗೋವರ್ಧನ ವಾದನ ನಡೆಯಲಿಕ್ಕಿದೆ. ಘೋಷ್ ಸಿದ್ಧ, ಶಂಕದಳ, ಏಕ್ ದೋ ಏಕ್ ದೋ.
ಆಗಮಿಸಿರುವ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಬೇಕಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಸತೀಶ್ ಕುಮಾರ್ ರೈ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಅಭ್ಯಾಗರ್ತರೆ, ವಿದ್ಯಾರ್ಥಿ ಮಿತ್ರರೇ, ಪೋಷಕ ಬಂಧುಗಳೇ, ಧರ್ಮದರ್ಶಿಗಳ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕೇಳಿಕೆ ಮೇರೆಗೆ ಆಗಮಿಸಿರುವ ನಮ್ಮ ಸನಾತನತೆಯ ಉತ್ಥಾನಕ್ಕಾಗಿ, ದೇಶದ ಪರಮ ವೈಭವಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲ ಧಾರ್ಮಿಕ ಕ್ಷೇತ್ರಗಳ, ಅನ್ಯಾನ್ಯ ಸಾಮಾಜಿಕ ಕ್ಷೇತ್ರಗಳ ಎಲ್ಲ ಹಿರಿಯ ಬಂಧುಗಳನ್ನು ನಮ್ಮ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪರವಾಗಿ ನಮ್ಮ ಸಂಸ್ಥೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿರುವ, ನಮಗೆ ಪ್ರೋತ್ಸಾಹ ನೀಡಿರುವ ನಮ್ಮ ಆಡಳಿತ ಮಂಡಳಿ, ಪೋಷಕ ಬಂಧುಗಳು, ನಮ್ಮ ಮಾತೃ ಸಂಸ್ಥೆಯ ಹಿರಿಯರು, ವಿದ್ಯಾರ್ಥಿ ಮಿತ್ರರು, ಸಹೋದ್ಯೋಗಿ ಮಿತ್ರರು ಎಲ್ಲರನ್ನೂ ಕೂಡ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. शिकागो में प्रतिनिधि बने सनातन धर्म के, फैलाए हिंदू धर्म को हमेशा अपने कर्म से. शिकागो में प्रतिनिधि बने सनातन धर्म के, फैलाए हिंदू धर्म को हमेशा अपने कर्म से. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. चरित्र के निर्माण में दिए थे योगदान, ये आया जन्म दिवस है आज, युवा दिवस पे कर लो ना. चरित्र के निर्माण में दिए थे योगदान, आया जन्म दिवस है आज, युवा दिवस पे कर लो ना. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. भगवान ही घूमे जगत थे राम कृष्ण के भगत, उन्हीं के मार्ग हम चले मिलके सभी ये ले शपथ. भगवान घूमे जगत थे राम कृष्ण के भगत, उन्हीं के मार्ग हम चले मिलके सभी ये ले शपथ. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. विवेकानंद के वचन, उठो जागो चलो रे जन, हर लक्ष्य की प्राप्ति तक रुके नहीं तेरे कदम. ಎಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ, ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು, ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ,
ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ, ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಯಮಗೋರ್ವಳೆ ತಾಯಿ ನಿತ್ಯವಾತ್ಸಲ್ಯಮಯಿ, ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ. ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ, ರಾಷ್ಟ್ರೀಯತೆಯ ಮೆರೆದಿದೆ. ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ, ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿರೆ. ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ. ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ, ಜನನಿ ಜನ್ಮಭೂಮಿ. ಜನ್ಮಭೂಮಿ ಸಾವಿರ ಜನ್ಮವು ಬಂದರೆ ಬರಲಿ, ತಾಯೇ ನಿನ್ನಯ ಮಡಿಲೆನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ, ಎನ್ನಯ ಜೀವನ ನಿನಗೆ ಶರಣ. ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಜನ್ಮಭೂಮಿ, ಜನ್ಮಭೂಮಿ, ಜನ್ಮಭೂಮಿ.